ಇವತ್ತು ಬನವಾಸಿಯಲ್ಲಿ ಮುದ್ಗೇಶ್ವರನ ರಥೋತ್ಸವ ಇದೆ, ದೊಡ್ಡತೇರಿಂದು. ಅದರ ಪ್ರಯುಕ್ತ ನಮ್ಮ ವೆಲ್ಡಿಂಗ್ ಸಮಿತಿಯಿಂದ ಬಂದ ಭಕ್ತಾದಿಗಳಿಗೆ ಪಾನಕ ವಿತರಣೆ ಕಾರ್ಯಕ್ರಮ ಇರೋದು, ಬೆಲ್ಲದ ಪಾನಕ. ಅದು ಎಷ್ಟೊತ್ತಿಂದ ಅಂದರೆ ದೇವರು ರಥದ ಮೇಲೆ ತೇರ್ ಮೇಲೆ ಬಂದು ಕುಂತ ಮೇಲೆ ಸ್ಟಾರ್ಟ್ ಆಗುತ್ತೆ. ಅಂದರೆ ದೇವ್ರ ದರ್ಶನ ಮಾಡ್ಕೊಂತ ಮುಗಿಸಿನ ಬರೋರು ಅಷ್ಟ್ರ ಮೇಲೆ ಇಲ್ಲಿ ಬಂದು ಪಾನಕ ಇಸ್ಕೊಂಡು ಹೋಗ್ತಾರೆ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಹುಡುಗರು ಪೂರ. ಇಲ್ಲಿ ಕಾಡ್ತಾ ಇದ್ದಾರೆ, ಬೆಲ್ಲ ಕಾಡ್ತಾ ಇದ್ದಾರೆ. ನಮ್ಮ ಭಯ್ಯ ಕೆಲಸ ಮಾಡ್ತೀನಿ ಅಂತ ಹೊತ್ತಲೇ ಬಂದಾನ, ಆದ್ರೆ ಫೋನ್ ಹುಡುಗಿಂದ ಕುಂತ ನೀವು. ಇಲ್ಲಿ ನಮ್ಮ ಹುಡುಗರೆಲ್ಲ ನಿಂಬೆಹಣ್ಣು ಹಿಸ್ತಾ ಇದ್ದಾರೆ. ನೋಡ್ರಿ ಒಂದ್ಸರಿ ಇಲ್ಲಿ ಹಾಯ್ ಮಾಡಿ, ಎಲ್ಲ ಮಾಡ್ರು. ಹಾಂ, ನೀವು ಈಗ ಮಟ ಹಿಂದಿದ್ದ ಈ ವಿಡಿಯೋಗೆ ಮುಂದೆ ಬಿಟ್ಟಾನ ಅಷ್ಟು. ಇಲ್ಲಿ ಐಸ್ ಕ್ಯೂಬ್ ಇದೆ, ಅಂದರೆ ಬಿಸಿಲೆಲ್ಲ ಹಾಗಾಗಿ ಐಸ್ ಕ್ಯೂಬ್ ಹಾಕಿ ತಣ್ಣ ಕೊಡ್ತಾರೆ ಎಲ್ಲರಿಗೂ. ಎಲ್ಲರೂ ಬನ್ನಿ, ಸ್ವೀಕರಿಸಿ ಪ್ರಸಾದನ, ದೇವ್ರ ದರ್ಶನ ಮಾಡಿ. ಸಂಜೆ ತೇರು ಜಗ್ಗೋದಿವ ಕಾರ್ಯಕ್ರಮ ಇದೆ, ಅದಕ್ಕೆ ಬನ್ನಿ ಎಲ್ಲರೂ. ಕೊಡಿಯಲ್ಲದ್ನ ಹಾಕಿದ್ರಲ್ಲ ಹೋ ಸರಿ, ಇದ್ರೆ ಕೊಡಿರ್ಲಿ. ಅದಂತ ಹಾರಕೋದಾಗ ಅಂತ ಹೊಡೆದು ತಪ್ಪ ಹೋದ್ ಸರಿ. ಎಲ್ಲ ನಮ್ಮ ಹುಡುಗರು ರೊಚ್ಚಿಗೆ ಕೆಲಸ ಮಾಡ್ತಾ ಇದ್ದಾರೆ. ಊಟದ್ದು ಅಲ್ಲಿದ್ದು ನಾರ್ಮಲ್ ಟೈಮಲ್ಲಿ ಅಲ್ಲೇ ಆ ಕಡೆಯಿಂದ ಬರುತ್ತೆ ಇರೋದು. ಇದನ್ನು ಪೂಜೆ ಮನೆಗೆ ಹೋಗ್ಬೇಕು. ರಥದಿಲ್ಲ ಎಕ್ಸಿಟ್ ಇಲ್ಲಿ, ರಥದಿಲ್ಲ ಎಕ್ಸಿಟ್ ಇಲ್ಲಿ ಬನ್ನಿ ಒಂದ್ಸರಿ ತೋರಿಸ್ತೀನಿ ಹೆಂಗಿದೆ ಒಳಗಡೆ ಎಲ್ಲ ಅರೇಂಜ್ಮೆಂಟ್ ಆಯ್ತು. ದೇವ್ರು ಬಂದಿಲ್ಲ ಬರುತ್ತೆ, ಎದುರುಗಡೆಯಿಂದ ತೋರಿಸ್ತೀನಿ. ಇನ್ನೂ ಬಂದು ಕುಂತಿಲ್ಲ, ಬಂದು ಕುಂತ ಮೇಲೆ ಒಂದ್ಸರಿ ಹರಕೆ ಹೊತ್ಕೊಂಡು ರಥ ಕಟ್ತಾರೆ. ಅವ್ರು ಬೆಳೆ ಚೆನ್ನಾಗಿರಲಿಲ್ಲ ಅಂತ ದೇವರು ಮೆರವಣಿಗೆ ಮಾಡ್ತಾ ಇದ್ದಾರೆ. ಇದೇ ದೊಡ್ಡ ತೇರು. ಇವಾಗ ಒಂದು ಹಾರ ಇದೆ, ಆಮೇಲೆ ಫುಲ್ ಹಾರಗಳೇ ತುಂಬಿಕೊಳ್ಳುತ್ತೆ. ಇದು ನಿನ್ನೆ ಹೇಳಿದ್ದಾರೆ ಹೂವಿನ ತೇರು ಅಂತೇಳಿ, ಸಣ್ಣ ತೇರು ದೊಡ್ಡ ತೇರು ಅಂತೇಳಿ ಎಲ್ಲ ವಾಡಿಕೆ ಇದೆ. ಹೂಗಳೆಲ್ಲ ಸಿಕ್ಕಾಪಟ್ಟೆ ಕಡೆ ಹಾಕ್ತಾರೆ ಇದಕ್ಕೆ. ಆಮೇಲೆ ತೋರಿಸ್ತಾ ಮಾಡ್ತಾರೆ ನೈಟ್ ಹೆಂಗೆ ಇರುತ್ತೆ ಅಂತ. ದೇವ್ರ ಪಾಲಿಗೆ ಮೆರವಣಿಗೆ ಬರ್ತಾ ಇದೆ, ವಾದ್ಯಗಳಾಗಿ ಬರ್ತಾ ಇದೆ. ಇವಾಗ ತೇರು ಪೂಜೆ ಮಾಡ್ತಾರೆ. ತೇರು ಪೂಜೆ ಮಾಡಿ, ತೇರು ಪೂಜೆ ಮುಗಿಸಿದ ನಂತರ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಅಷ್ಟರ ಮೇಲೆ ಮತ್ತೆ ದೇವ್ರನ್ನ ತೇರು ಮೇಲೆ ತಂದು ಇಡ್ತಾರೆ. ಇಟ್ಟ ನಂತರ ಜನರಿಗೆಲ್ಲ ವೀಕ್ಷಣೆಗೆ ಅವಕಾಶ ಇದೆ. ಬಿಸಿಲು ಅಂತೇಳಿ ಮೇಲ್ಗಡೆ ಮೆಶ್ ಹೊಡಿತಾ ಇದ್ದಾರೆ, ತಂಪಿರಲಿ ಅಂತ ಸ್ವಲ್ಪ. ಅಕ್ಕ ನಮ್ದೊಂದು ಎಲ್ಲ ಮತ್ತೊಂದು ಕಮಿಟಿಯವರು ಬರ್ತಾ ಇದ್ದಾರೆ. ಬನ್ನಿ ಕುಡಿದು ಟೇಸ್ಟ್ ಮಾಡೋವಾಗಿದೆ. ಸರ್ ಕಡ್ರಿ ಭಯ್ಯ ಪಾನಕ ಕುಡಿದ್ರ ಹೆಂಗಿದೆ? ಚೆನ್ನಾಗಿದೆ. ನಾವು ಒಂದ್ಸರಿ ಕುಡಿದ ಮಸ್ತಾಗಿದೆ. ಬೆಲ್ಲದ ಪಾನಕ. ಮುಂಬರ್ರಿ ಇಟ್ಟಾರೆ ಮುಂದಡ್ರಿ ಆಗ್ಲಿಲ್ಲ ಅಣ್ಣ. ಬಂದ ಭಕ್ತಾದಿಗಳಿಗೆಲ್ಲರಿಗೂ ಪಾನಕ ವಿತರಣೆ ಇದೆ. ಅದು ಸರತಿ ಸಾಲು ದೇವ್ರು ನೋಡೋಕೆ ಹೋಗೋದು. ಈ ಕಡೆಯಿಂದ ದರ್ಶನ ಮುಗಿಸ್ಕೊಂಡು ಬಂದವರಿಗೆಲ್ಲ ಪಾನಕ ವಿತರಣೆ. ಹಾರ ಕಟ್ತಾ ಇದ್ದಾರೆ ಎಲ್ಲ. ಹರಕೆ ಹೊತ್ಕೊಂಡಿದ್ದವರು ಅಂತವರು ಒಂದು ನಮಗೆ ಬೆಳೆ ಚೆನ್ನಾಗಿದೆ ಅಂತ ಅವ್ರು ಬೆಳೆ ಎಲ್ಲ ಬಂದು ಇಲ್ಲಿ ಕೆಳಗೆ ಇಟ್ಕೊಂಡು ಡೈರೆಕ್ಷನ್ ಕೊಡ್ತಾ ಇದ್ದಾರೆ.
ಅಲ್ಲ ಒಂದು ಬಾವನ್ ಮಾಡೋದು ನೋಡಿ ಅಯ್ಯೋ ದೇವ ಎಲ್ಲಿ ನೋಡಿದೆ ಹಾಂ ಎಂತ ನೆಪ್ಸ್ತಾ ಇದ್ದಾರೆ ಈಗ ಹನ್ನೆರಡೂವರೆವರೆಗೂ ದೇವರ ದರ್ಶನ ಇರುತ್ತೆ ದೇವರಿಗೆ. ಲೈಟಿಂಗು ನಮ್ಮ ಹುಡುಗರೇ ಮಾಡಿರೋದು ಲೈಟಿಂಗ್ ಎಲ್ಲ. ಜನ ಇಲ್ಲಿ ಎಷ್ಟಾಯ್ತು ದೇವ್ರು ನೋಡೋಕ್ಕೂ ಅಷ್ಟೇ ಜನ ಇದೆ, ಫುಲ್ ಕ್ರೌಡ್ ಇದೆ. ಟೈಮ್ ಆದಂಗೆ ಜನ ರೋಡ್ ಮಾತ್ರ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಈ ಸೇರಿ ಸಿಕ್ಕಾಪಟ್ಟೆ ರೋಡ್ ಇದೆ. ಮೊಬೈಲ್ ತಗೊಂಡು ಫೋಟೋ ಹೊಡಿತೀರಾ ಹೋಗ್ರಿ ಮುಂದೆ. ತೇರಿನ ಮೇಲೆ ಒಂದು ಬಾಳೆಹಣ್ಣು ಸಿಕ್ತು, ಅದ್ರಲ್ಲಿ ಒಂದಿಷ್ಟು ಡೈಲಾಗ್ ಅದಾವೆ. ನಮ್ಮ ಬೈ ಅದನ್ನ ಸಂಕ್ಷಿಪ್ತವಾಗಿ ವಿವರಿಸ್ತಾರೆ ನೋಡ್ರಿ. ಹೇಳ್ರಿ. ಇದ್ರ ಮೇಲೆ ಏನು ಬರ್ದಾರ ಅಂದ್ರೆ, ನಮ್ಮ ಅಪ್ಪಾಜಿ ಅಮ್ಮ ಚೆನ್ನಾಗಿರ್ಲಿ, ಆರೋಗ್ಯವಾಗಿರಲಿ, ಖುಷಿಯಾಗಿರಲಿ, ಮತ್ತು ನನ್ನ ಗಂಡಗ ಸರ್ಕಾರಿ ನೌಕರಿ ಸಿಗಲಿ, ನನ್ನ ಮಗಳ ಆಯುಷು ಆರೋಗ್ಯ ವಿದ್ಯಾಭ್ಯಾಸ ಕೊಡಲಿ ಅಂತ ಬರೆದಿದ್ದಾರೆ. ಬರ್ದವ್ರಿಗೆ ಹೇಳ್ಬೇಕು. ಈಗ ನಿಮ್ದು ಏನೋ ನೀವು ಬೇಡ್ಕೊಂಡಿರಲ್ಲ, ಅದು ಆಗ್ಲಿ ಅಂತ ನಾವು ಕೇಳ್ಕೊಂತೀವಿ. ಒಂದ್ಸರಿ ಓದ್ ಬಂದೇವು ತೇರ್ ಮೇಲೆ, ಆದ್ರೆ ಮೊದಲೊಂದ್ಸರಿ ಓದೇವಿ. ಈ ಹುಡುಗ ರಾಣಿಬೆಂದಕ ರಾಜ ಹೋರಿ ಅಭಿಮಾನಿ, ಹಂಗಾಗಿ ಆ ಹೋರಿ ನಂಬರ್ನ ಕೈ ಮೇಲೆ ಹೆಚ್ಚಾಗಿ ಹಾಕ್ಕೋತಾ ಇದ್ದಾನೆ. ವಯಸ್ಸು ಸಿಕ್ತಾದ್ರೂ ಹೋರಿ ಮೇಲೆ ಇಟ್ಟಿರೋ ಅಭಿಮಾನ ಮಾತ್ರ ದೊಡ್ಡದು, ಸಿಕ್ಕಾಪಟ್ಟೆ. ನೋಡ್ರಿ ಸರ್ಬರ್ ರೋಡ ಗೋಗಲ್ ಹಾಕೊಂಡ ಕುಡಿರ್ತಾರ ಹೋಗವ. ಎಲ್ಲ ಗುಂಪಿನವರು ಅವ್ರು ತಂದಿರೋಂಥ ಸೊನ್ನೆಗಳನ್ನ ಅವ್ರವ್ರ ಗಾಲಿಗೆ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಇವಾಗ ರಥನ ಎಳೆಯೋ ಟೈಮಲ್ಲಿ ಇವ್ರು ಸೊನ್ನೆ ಹಾಕಿ ಎತ್ತಿ ಕೊಡ್ತಾ ಇರ್ತಾರೆ. ಅವಾಗ ತೇರು ಮುಂದೆ ಹೋಗ್ತದೆ ಅನ್ನೋದು ಒಂದು ವಾಡಿಕೆ. ಹಂಗಾಗಿ ವರ್ಷ ಇವರು ಈ ಥರ ಸೊನ್ನೆಗಳನ್ನ ಹಾಕಿ ದೇವ್ರನ್ನ ಮುಂದೆ ನಡೆಸ್ಕೊಂಡು ಹೋಗ್ತಾರೆ. ಕೈ ಸುಸ್ತಾಗೈತೆ, ಸ್ವಲ್ಪ ಗೊಬ್ಬ ಕನ್ಸಿಬಿಟ್ಟಾನ, ಹಂಗಾಗಿ ಹೇಳ ಹೇಳ್ಬಿಟ್ಟು